ಆಯ್ತು 8ನೇ ಮೈಲಿಗೆ ಬಾ. ನಿಮ್ ಮನೆ ನಾನು ಹುಡಿಕೊಂಬರೋಣ. ಹ್ಞೂ ಬಾ ಹುಡ್ಕೊಂಬ. ಇವಾಗ ಹೇಳ್ದೆ ನೀನು ಮತ್ತೆ ಈಗ ಹೇಳ್ದಲ್ಲಪ್ಪ 8ನೇ ಮೈಲಿಗೆ ಬಾ, ನಾನೇ ಬರ್ತೀನಿ ಅಲ್ಲಿಗೆ. ಏನು ಹೊಸ್ತೇನಲ್ಲ ಅಂತ ನಾನು ಅದನ್ನ ಹೇಳ್ತಿರೋದು. ಹೌದು ನೀನು ಬಾರಪ್ಪ, ಆಯ್ತು ಬಾರಪ್ಪ 8ನೇ ಮೈಲಿಗೆ. 2-3 ದಿವಸದಿಂದ ಕಟ್ತೀನಿ, ಸಂಜೆ ಕಟ್ತೀನಿ, ಇವಾಗ ಕಟ್ತೀನಿ ಫೋನ್ ಏನ್ ಮಾಡ್ತೀಯಪ್ಪ? ಕಟ್ಟೋದೇ ಇಲ್ಲ ಏನ್ ಮಾಡ್ತೀಯಪ್ಪ? ಕಟ್ಟೋದಿಲ್ಲ ಅಂದ್ರೆ ನಾನು ಗ್ರೂಪರ್ ಎಲ್ಲಾರ್ದು ಕಟ್ಟಿಸ್ತೀನಿ. ಆಮೇಲೆ ಆಯ್ತು ಕಟ್ಟಿಸ್ಕೋ ಹೋಗ್ ಅವ್ರ ಹತ್ರನೇ. ಸರಿ ಆಯ್ತು, ಈ ಮಾತನ್ನ ನೀನು ಗ್ರೂಪರ್ ಹತ್ರ ಮಾತಾಡ್ತೀನಿ ಫೋನ್ ಮಾಡಿ. ಅಲ್ಲಲ್ಲ ನೀನು ಆ ಮಾತನ್ನ ಮಾತಾಡ್ಬೇಕು ನೀನು. ಏನೋ ಅಲ್ಲ ಈ ಮಾತನ್ನ ನೀನ್ ಹೇಳ್ಬೇಕಂಗಂತ ಗ್ರೂಪರ್ ಆಗಿ ಕಟ್ಸಿ ಅಂತ ನೀನು. ನಾನು ಗ್ರೂಪ್ ಅವ್ರಿಗೆ ಕಾಸು ಕೊಟ್ಟಿಲ್ಲ, ನನಗೆ ಕಾಸು ಕೊಟ್ಟಿಲ್ಲ. ನೀನು ಒಬ್ನಿಗೆ ಲೋನ್ ಕೊಟ್ಟಿಲ್ಲ ನಾನು. ಹಾ ನಂದು ಒಬ್ಬನಿಗೆ ಕೊಟ್ಟಿಲ್ಲ, ನನ್ನ ಒಬ್ಬನಿಗೆ ನೀನು ಕೇಳ್ತಾ ಇರೋದು, ಎಲ್ಲರಿಗೂ ಕೇಳ್ತಾ ಇದೆಯಾ? ಅವ್ರು ಕಾಸು ಕೊಟ್ಟಿಲ್ಲ ನಾನು. ಏನೋ ಗ್ರೂಪ್ ಅಲ್ಲಿ ಇರೋದಕ್ಕೆ ನಾನು ಲೋನ್ ಕೊಟ್ಟಿರೋದು, ನಿನ್ಗೆ ಒಬ್ಬೊಬ್ಬರಿಗೆ ಲೋನ್ ಕೊಟ್ಟಿಲ್ಲ ನಾನು. ಈ ಪರ್ಸನಲ್ ಲೋನ್ ಕೆಟ್ಟೋಗ್ಲಿಲ್ಲ ಇದು. ಹೌದಾ? ಮತ್ತೆ ಹೋಗಿ ನೀನು ಇವಾಗ ಹೇಳ್ದಲ್ಲಪ್ಪ ನೀನು ಗ್ರೂಪರ್ ಕೇಳ್ತೀನಿ ಅಂತ ಕೇಳ್ಕೊ ಹೋಗು. ಗ್ರೂಪರ್ ಮುಂದಿನ ತಿಂಗಳು ನಾನು ಕಟ್ಟಿಸ್ಕೊಂಡ್ ನನಗೆ ಗೊತ್ತು. ಎಲ್ಲಾರು ಕೋಡಿ ನಿಲ್ಸಿದ್ರೆ ಅವರೇ ನಿನ್ನ ಹತ್ರ ಕೇಳ್ಬೇಕು. ಹಾ ಆಯ್ತು ಕಳ್ಸೋಗು. ನಿಮ್ಗೆ ಒಳ್ಳೆ ಮಾತಿಂದ ಹೇಳೋದು ಹಂಗೆ. ನಾಳೆ ಒಳ್ಳೆ ಮಾತಿಂದ ಹೇಳಿದ್ರೆ ಯಾವ್ದು ಕೇಳಲ್ವಂತೆ. ಹಾ ಆಯ್ತು, ಕೆಟ್ಟ ಮಾತಿಂದ ನೀವು ಏನ್ ಮಾಡ್ತೀಯ ಮಾಡು ಬಾ. ನೀನು ಏನ್ ಮಾಡಂಗೈತೆ ನಾನು? ಏನ್ ಮಾಡ್ತೀಯ ಹೇಳು, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಇವಾಗ. ಅಲ್ಲ ಏನ್ ಸಾಯಿಸ್ತೀಯಾ? ಏನ್ ಮಾಡ್ತೀಯ? 2000 ನೀನು ಬಾ ಮಾಡು ಬಾ. ನೀನು ಸಾಯಿಸ್ಬಿಟ್ರೆ ನಾನೇನ್ ಮಾಡ್ಕೊಂಡು ಹೋಗ್ಲಿ? ಬಾ 2000 ರೂಪಾಯಿಗೆ ನಿನ್ಗೆ ಹೇಳುದ ನೀನ್ ನಂಬ್ತಾ ಇಲ್ಲ. ನಾನೇ ಹೇಳ್ತಿದ್ರಿ ಅಪ್ಪ ಇವಾಗ ನಿನ್ಗೆ ನನಗೆ 2000 ಬಾಡಿಗೆ ಕಾಸು ಕೊಡ್ಬೇಕು. ಅವ್ನ ನಂಬರ್ ಕೊಡ್ತೀನಿ, ಅವನ ಹತ್ರ ನೀನೇ ಹಾಕ್ಸ್ಕೊ. ನಾನು ಅವ್ನ ಮನೆ ಬಾಗಿಲು ಸಿಗ್ತಾ ಇಲ್ಲ ಅವನು. ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನ, ನಿಮಗೆ ದುಡ್ಡು ಕೊಟ್ಟಿದ್ದೀನ? ಇರು ಹಾಕ್ತೀನಿ ಅಂತ ಹೇಳ್ತೀನಿ ನಾನು. ನಾಳೆ ಸಾಯಂಕಾಲ ದುಡ್ಡು ಹಾಕಿ ಅದನ್ನೇ ಹೇಳ್ತಾ ಇರೋದು, ನಾಳೆ ಸಾಯಂಕಾಲ ಹಾಕ್ತೀನಿ ಅಂತ. ಅದು ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಹೋಗಿ ಅದೇನ್ ಮಾಡ್ತೀನಿ ಮಾಡ್ತೀನಿ. ಇನ್ನ 1 ಅವರ್ ವೇಟ್ ಮಾಡಿ ಹಾಕ್ತೀನಿ ಅಂತ. ಅವ್ನು ನಮ್ಮ ಮನೆ ಹತ್ರನೇ ಇದೀನಿ, ಬೋಳಿ ಮಗ. ಇಲ್ಲ ಅವನು ನಂಬರ್ ಕೊಡ್ತೀನಿ, ನೀನೇ ಮಾಡ್ಕೋಬೇಕಾರೆ. ಡೌಟ್ ಇದ್ರೆ ನೀನೇ ಕೇಳ್ಕೊಳಪ್ಪ ಬೇಕಾರೆ. ಎಲ್ರಿ ಅವ್ರು ಕಾಸು ಹಾಕ್ರಿ ನನ್ನ ಅಕೌಂಟ್ಗೆ ಅಂತ ಹಾಕ್ಸ್ಕೋಬೇಕಾರೆ. ಸುಳ್ಳು ಹೇಳಿದ್ರೆ ನಾವು ಆ ಥರ ಸುಳ್ಳು ಹೇಳಲ್ಲ. ಬೋಳಿ ಮಗ ಯಾರೋ 2000 ಇಲ್ಲಿ ನನಗೆ ಅಲಿತಾ ಇದ್ದೀನಿ ಅವ್ನ ಮನೆ ಹತ್ರ. ಎಷ್ಟು ತನಕ ಬರೀ ಸುಳ್ಳು ಹೇಳಿ ಕೇಳ್ಕೊಂಬಿಟ್ಟು ನಮ್ ಕಿವಿಗೆ ಹೂವು ಇಕ್ಕೊಂಡಿದ್ ನಮಗೂ ಸಾಕಾಗ ಹೋಗೈತೆ. ಹೌದಪ್ಪ, ನಾವು 2000ಕ್ಕೆಲ್ಲ ಹೂವು ಇಕ್ಕೊಂಡು ಎಲ್ಲಾರ್ಗು ಇಲ್ಲಿ ಓಡಾಡ್ತಾ ಇದೀನಿ. ಎಲ್ಲ ಕೊಡಂಗಿ ಇಸ್ಕೊಂಡು ನಾನು ವೀರಭದ್ರ ಅಂದಂಗೆ ನೀವು ಕೊಡೋ ತಕ್ಕ ನಾನು ಕಾಯ್ಕೊಂಡು ಕೂತ್ಕೊಂಡಿರ್ಲೇಬೇಕು. ಅದೇ ಇಷ್ಟ ದಿನ ಹಂಗಾರೆ ಅವನ ಬೇರೆ ಬಂದೆಲ್ಲ ಕಟ್ಟವನಲ್ಲ ಇಸ್ಕಂತ್ಗಳು. ಕಟ್ಟಿದ್ದೀರಾ ದುಡ್ಡ ನೀವು? ಇಲ್ಲಪ್ಪ ನಾನು ಕಟ್ಟಿಲ್ಲ. ಇತ್ತೀಚಿಗೆ ಆನ್ ಟೈಮಲ್ಲಿ ಏನೋ ದುಡ್ಡು ಕಟ್ಟಿದ್ದೀರಾ? ಇಲ್ಲ ನಾನು ಕಟ್ಟೇ ಇಲ್ಲ. ಎಲ್ಲ ನೀನೇ ಕಟ್ಕೊಂಡಿದ್ಯಾ? ಇಲ್ಲ ಬೇರೆ ನಾನ್ ಕಟ್ಕೊಳಂಗಿದ್ದೆ ನಾನು. ಅಲ್ಲ ನಾನ್ ಕಟ್ಕೊಳಂಗಿದ್ರೆ ನಿನ್ನೆ ಕೇಳ್ತಿದ್ದೆ ನಾನು. ನಾನ್ ಕಟ್ಟೇ ಇಲ್ಲ ಕಾಸು, ಎಲ್ಲ ನೀನೇ ಕಟ್ಕೊಂಡಿದ್ಯಾ? ಲೋನ್ ತಗೊಂಡಿಲ್ವಲ್ಲ ನಾನ್ ಕಟ್ಟೋದಕ್ಕೆ. ನನಗೆ ನಾನೇ ಕಟ್ತಾ ಇರೋದಲ್ವಾ ಅದಕ್ಕೆ. ಅದನ್ನ ಬಿಟ್ಬಿಟ್ಟು 8ನೇ ಮೈಲಿಗೆ ಬರ್ತೀನಿ, ಲೊಕೇಶನ್ ಕಳ್ಸು ಅಂದ್ರೆ ಬಾ. ಏನ್ ಮಾಡ್ತೀನಿ ಏನಾಗುತ್ತೆ ಹೇಳು, ನಾನೇ ಬರ್ತೀನಿ. ನನಗೆ ಮ್ಯಾಚ್ ಬೇಡ, ಬರಂಗಿದ್ರೆ ಬಂದ್ಬಿಡಿ ಕುಣಿಗಲ್ಗೆ. ನೀನ್ 8ನೇ ಮೈಲಿಗೆ ಬರ್ತೀನಿ ಅಂದಲ್ಲ ನೀನು. ನನ್ ಬಡವ ಕಂಡ್ರಿ, ನನ್ನ ಹತ್ರ ದುಡ್ಡಿಲ್ಲ. ಇಲ್ಲಿಂದ ಅಲ್ಲಿ ಬರಕ್ ಬಸ್ ಚಾರ್ಜ್ ನನ್ ದುಡ್ಡಿಲ್ಲ. ಮತ್ತೆ ಏನಕ್ಕೆ ಹೇಳ ನೀನು ಲೊಕೇಶನ್ ಕಳ್ಸ್ತೀನಿ 8ನೇ ಮೈಲಿಗೆ ಅಂದಲ್ಲ. ಬಾ ಆಯ್ತು ಬಾ 8ನೇ ಮೈಲಿಗೆ. ಏನ್ ಮಾಡ್ತೀನಿ ನಿಂದೆ ಮುಂದೆ ಹೋಗ್ಲಿ. ನಾನು ಮುಂದೆ ಹೋಗಲ್ಲ. ನನಗೆ ತಲೆ ಕೆಟ್ಟೋಗೈತೆ ಆಲ್ರೆಡಿ. ಬೇಜಾನು ತಲೆ ಕೆಡ್ಸ್ಕೊಂಡಿದೀನಿ ನಾನು ಇವಾಗ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀನಿ. ನಿಮ್ಮ ಪರ್ಸನಲ್ ಮ್ಯಾಟ್ರ್ ನನಗೆ ಅದೆಲ್ಲ ಗೊತ್ತಿಲ್ಲ. ಮತ್ತೆ ಸುಮ್ಮನೆ ಅದನ್ನ 15ನೇ ತಾರೀಕು ತಕ್ಕ ಉಳಿಸ್ಕೊಂಡಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ನನಗೇನು ಅನ್ಸಲ್ಲಪ್ಪ. ನಾವು ಎಂಡಿಂಗ್ ಅಲ್ಲಿ ಇದೀವಿ. ನಿಮ್ ಲೋನ್ ಬೇಡ, ನಿಮ್ ಸವಾಸನೆ ಬೇಡ, ಅದಕ್ಕೆ ಲೇಟ್ ಅಲ್ಲ. ನಿಮಗೆ ಲೋನೇ ಕೊಡಲ್ವಲ್ಲ. ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡ್ಬಿಡಿ ಅಂತ ನಾನು ಹೇಳ್ತಿದ್ದೀನಿ. ನೀನ್ ಕೊಟ್ಟು ನಾನು ಇಸ್ಕೊಳ್ಳಲ್ಲ ಲೋನು, ಆಯ್ತಾ? ಲೋನೇ ಕೊಡಲ್ವಲ್ಲ. ನನಗೆ ಲೋನೇ ಬೇಕಾಗಿಲ್ಲ, ಆಯ್ತಾ? ನೀನ್ ತಗೊಂತೀನಿ ಅಂದ್ರೆ ನಾನು ಲೋನೇ ಕೊಡಲ್ವಲ್ಲ. ಮತ್ತೆ ಹೌದಲ್ವಾ? ಮತ್ತೆ ಕಟ್ಟೋವರೆಗೂ ನೀನ್ ಕಟ್ಟಿಸ್ಕೊಳಪ್ಪ. ಮತ್ತೆ ಯಾವಾಗ ಸಾಯಂಕಾಲ, ನಾಳೆ ಸಾಯಂಕಾಲ. ನಾಳೆ ಸಾಯಂಕಾಲ ಇಲ್ಲ ನಂಬರ್ ಕೊಡ್ತೀನಿ, ಅವ್ರ ಹತ್ರ ನೀನೇ ಹಾಕ್ಸ್ಕೊಂಬಿಡಪ್ಪ. ಅವ್ರ ಕಾಸು ಹಾಕ್ರಿ, ಬಾಡಿಗೆ ಕಾಸು, ಲೋನ್ ಕಟ್ಟಿಲ್ಲ ಅವರು ಅಂತ ನಂಬರ್ ಕೊಡ್ತೀನಿ. ಅವ್ನು ಹೇಳ್ತಾನೆ ಅಲ್ಲಲ್ಲ, ಅವ್ನು ಹೇಳ್ತಾನೆ ನೀನ್ ಯಾವನ ಬೋಳಿ ಮಗನೆ ನನ್ ಕೇಳೋದಕ್ ದೊಡ್ಡ ಅಂತ. ಫೋನ್ ಮಾಡ್ರಿ, ನಾನು ಹೇಳ್ತೀನಿ. ಸಮಯ ಈಗಲೇ ಫೋನ್ ರಿಸೀವ್ ಮಾಡ್ತಿಲ್ಲ, ಅವಾಗ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತೀರಾ ನೀವು? ಅವ್ನಿಗೆ ಕಾಲ್ ಮಾಡ್ಬಿಟ್ಟು ನನಗೆ ಅವ್ನು ಪಿಕ್ ಮಾಡಿದ ತಕ್ಷಣನೇ ನನಗೆ ನೀವು ಕಾನ್ಫಿಡೆನ್ಸ್ ಕಾಲ್ ಹಾಕ್ಬಿಡಿ. ನಾನು ಅವ್ನು ನಿಮ್ಮ ಮುಂದೆ ಹೆಂಗ್ ಬೈತೀನಿ ನೋಡಿ. ಅವ್ನಿಗೆ ಅವ್ನು ನನ್ನ ಕೈಗೆ ಸಿಗ್ತಾ ಇಲ್ಲ. ಸಿಕ್ಕೋದ್ರೆ ಅವನೇನು ದೊಡ್ಡ ವಿಷಯ ಅಲ್ಲ ನನಗೆ. ಕಾರ್ಡ್ ಆಕ್ಟಿವೇಶನ್ ಆಗಿಲ್ಲ ಸರ್, ಸಂಜೆ ಅಷ್ಟೊತ್ತಿಗೆ ಆಗ್ಬಿಡ್ತದೆ. ಆಗ್ಬಿಡ್ತೀನಿ ಸರ್.
ಅದಾಯ್ತು, ಅದಾಗಿದ್ದು ಆಯ್ತು, ಬೇರೆದಕ್ಕೆ ಹಾಕಿದಾಯ್ತು. ಇಲ್ಲಿ ನಾನು ಸಾಲನೇ ಕಟ್ಕೊಂಡ್ ಕೂತ್ಕೊಂಡ್ರೆ ಮನೆ ಬಾಡಿಗೆಗಳು ಕಟ್ಟಬೇಕು, ಬಾಡಿಗೆ ಆಟೋ ಅದಕ್ಕೂ ಕಟ್ಟಬೇಕು, ಮನೆನೂ ನಡೆಸ್ಬೇಕು, ಎಲ್ಲಾ ಮಾಡ್ಬೇಕು. ಅಲ್ಲ, ಎಲ್ಲ- ಲೋನ್ ನೀವು ಹಂಗಿದ್ರ ಮೇಲೆ ಯಾರು? ಕಷ್ಟ ಇದ್ಮೇಲೆ ಲೋನ್ ಯಾಕೆ ತಗೋಬೇಕಾಗಿತ್ತು? ಲೋನು ಚೆನ್ನಾಗಿದ್ದಾಗ ಕಟ್ಟಿದೀವಿ, ಇವಾಗ ಬಿದ್ದಿದೀವಿ, ಬಿದ್ದಾಗ ಲೇಟ್ ಆಗಿ ಕಟ್ಟೋದು. ಎಷ್ಟ್ ಲೋನ್ ಯಾಕೆ ದಿವ್ಸ? ತಗೊಂಡ್ರಿ ಅಂದ್ರೆ ಎಷ್ಟು ದಿವಸ? 6 ತಿಂಗಳೂ ಕಷ್ಟನೇ ಇರೋದು ನಮ್ಗೆ. ಎಷ್ಟು? 6 ತಿಂಗಳಿಂದಾನು ಕಷ್ಟನೇ ಇರೋದು, ಆಯ್ತಾ? ನನಗೆ ಎಲ್ಲ ಮನೇಲಿ ನನಗೆ ಇಲ್ಲಿ ಕೇಳಿ 6 ತಿಂಗಳು ಬೇಡ ನನಗೆ, ಈ ತಿಂಗಳದ್ದು ಹೇಳಿ ನನಗೆ. ಹೇಳುದಲ್ರಿ ಎಷ್ಟ್ ದಿನ ಅಂತೀರಾ ರೇ? ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಅವ್ಳ ಪೇಮೆಂಟ್ ಬಂದಿರೋದು 9,000ದಲ್ಲಿ ಎಲ್ಲಾರ್ಗು ಸಾಲ ಕೊಟ್ಕೊಂಬಂದ್ಬಿಟ್ರೆ ರೋಡಲ್ಲಿ ಮಲಿಕೊಳ್ಳೋ ಹೆಂಡತಿ ಮಕ್ಳು ಕರ್ಕೊಂಡು ಆಟೋದವನಿಗೆ ಆಟೋ ಕಿತ್ಕೊಂಡ್ರೆ ಬಂಟಿಲ್ಲ ನಾನು. ಲೋನ್ ಅವ್ರು ನೀವು ಕಾಯ್ಬೇಕು ಕಣ್ರಿ, ಇಷ್ಟು ತಿಂಗಳು ಕಟ್ಕೊಂಡ್ ಬಂದಿದ್ದೀನಿ. ಅದನ್ನ ಬಿಟ್ಬಿಟ್ಟು ಅವ್ರ ಮನೇಲೆ ಕುತ್ಕೊಂಡಿರ್ತೀನಿ ನಾನು ಕಟ್ಟೋವರೆಗೂ, ಇಲ್ಲೇ ಇರ್ತೀನಿ ಅಂದ್ರೆ ಅವ್ರ ಮನೇಲಿ ಕುತ್ಕೊಂಡ್ರೆ ಅವ್ರು ಕಟ್ತಾರ ಲೋನು? ಕಟ್ಟಿ ಮತ್ತೆ ಏನ್ ಕಟ್ಸೋದು? ಕಟ್ಟಿಸ್ಕೊಳ್ಳಿ ಇವಾಗ. ಅವ್ರ ಹತ್ರ ಫೋನ್ ಮಾಡ್ಬಿಟ್ಟು ಟಬಕ್ ಅಂತ ಫೋನ್ ಕೊಟ್ಬಿಡೋದು, ಎಲ್ಲ ಮಾಡ್ಬಿಟ್ರೆ ಇಲ್ಲಿ ಯಾವನ ಏನು ಎದುರ್ಕೊಳ್ಳಲ್ಲ. ಇಲ್ಲಿ ಇವತ್ತು ಇಲ್ಲಿರ್ತೀನಿ, ನಾಳೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ, ಹುಡ್ಕೊಂತೀರಾ? ಹುಡ್ಕೊಳ್ಳಿ, ಆಗುತ್ತಾ ನಿಮ್ಮ ಕೈಲಿ? ಹೇಳಿ, ಅದನ್ನು ಚಾಲೆಂಜ್ ಕೊಡ್ತೀನಿ ಬೇಕಾರೆ. ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ, ಇವಾಗ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ನಾನು. ಏನೋ ಅವ್ರ ಮನೆ ಫೋನ್ ಮಾಡಿ ಕೊಟ್ಬಿಟ್ಟು ಕಟ್ಬಿಡ್ರಿ ಅಂದ್ರೆ ಏನು ಇಲ್ಲೇನು ಕಳ್ತನ ಮಾಡ್ತಾ ಇದ್ದೀನಿ? ನಾನು ಮಾಡ್ತಾ ಇಲ್ಲ ಕಳ್ತನ ಇಲ್ಲಿ, ನಾನು ದುಡಿತಾ ಇದ್ದೀನಿ, ಆಯ್ತಾ? ನನಗೂ 108 ಟೆನ್ಷನ್ ಐತೆ, ಮನೆ ನಡೆಸ್ಬೇಕು, ಆಟೋ ಬಾಡಿಗೆ ಕೊಡಬೇಕು, ಮಕ್ಳಿಗೂ ನೋಡ್ಕೋಬೇಕು, ಆಯ್ತಾ? ಯಾರು ಹೇಳಿದ ತಕ್ಷಣ ಕೊಟ್ಬಿಡಕ್ಕೆ ನಾನು ಇಲ್ಲಿ ಪ್ರಿಂಟ್ ಹೊಡಿತಾ ಇಲ್ಲ, ದುಡ್ಡು ಕೊಡ್ತೀನಿ, ಕಾಯಂಗಿದ್ರೆ ಕಾಯಿರಿ, ಇಲ್ಲ ಅಂದ್ರೆ ಕಟ್ಟೋದೇ ಇಲ್ಲ. ಅದೇನ್ ಮಾಡ್ತೀರಾ ನಿಮ್ಮ ಕೈಲಿ ಏನಾಗುತ್ತೋ ಮಾಡ್ಕೊ ಹೋಗಿ ಅಷ್ಟೇ, ಆಯ್ತಾ? 8ನೇ ಮೇಲಿಗೆ ಬರ್ತೀರಾ ಬನ್ನಿ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ ಕೆಪಾಸಿಟಿ. ನಿಮ್ಗೇನು ನಾವು ಮಾಡೋದಕ್ಕಾಗಲ್ಲ. ಮಾಡಂಗಿದ್ರೆ ಮಾಡ್ರಿ, ನೋಡೋಣ ಅದೇನಾಗುತ್ತೆ ನೋಡೋಣ. ನಂಗೆ ಯಾಕೆ ತಲೆ ಕೆಟ್ಟೋಗೈತೆ, ಅದೇನಾಗುತ್ತೋ ನಾನು ಎಲ್ಲರಿಗೂ ಫೇಸ್ ಮಾಡ್ತಾ ಇದೀನಿ ಇವಾಗ. ಅದು ಯಾರ್ಯಾರು ಬರ್ತಾರೋ ಏನೇನ್ ಮಾಡ್ತಾರೋ ಏನ್ ಮಾಡ್ಲಿ, ಅದಕ್ಕೆ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಂಡಿದೀನಿ. ಸುಮ್ಮನೆ ಅವ್ರ ಮನೇಲಿ ಕೂತ್ಕೊಂಡು ನಾನು ಅವ್ರ ಮನೇಲಿ ಕೂತ್ಕೊಂತೀನಿ ಕಟ್ಟೋವರೆಗೂ, ಇವ್ರ ಮನೇಲಿ ಕೂತ್ಕೊಂತೀನಿ ಅಂದ್ರೆ ಕೂತ್ಕೊಳ್ರಿ, ನನ್ಗೇನ್ರಿ? ಅವ್ರಿಗೆ ಇರ್ಬೇಕದು. ನಮ್ಮ ಮನೇಲಿ ಏನಕ್ರಿ ಬಂದಿದ್ದೀರಾ ಹೋಗ್ರಿ ಎದ್ದಿ ಅಂತ, ಆಯ್ತಾ? ನಮ್ಮ ಮನೇಲಿ ಅದೇ ಕೊಟ್ಟಿದ್ದೀರಾ ನೀವು? ನಾನು ಅದೇ ನಮ್ಮ ಮನೇಲಿ ಕೂತ್ಕೊಂಡಿದ್ರೆ 5 ನಿಮಿಷನೂ ಕೂರ್ಸಲ್ಲ ಯಾವನ್ಗೂ, ಅರ್ಥ ಆಯ್ತಾ? ಲೋನ್ ಅಲ್ಲಲ್ಲ, ಲೋನ್ ಏನ್ ಬಿಟ್ಟಿ ಕೊಟ್ಟಿರ್ತಾರ ನಿಮ್ಗೆ ದುಡ್ಡು? ಲೋನ್ ಬಿಟ್ಟು ಕೂತಿದ್ದೀನಿ ಅಂತ ನೀನ್ ಯಾರ್ಯಾರ ಮನೇಲಿ ಹೋಗಿ ಕೂತ್ಕೊಂಡ್ರೆ ನಾವೀಗ ಕೂತ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ನೀನು. ಇದೀನ ಮನೇಲಿ, ಮನೇಲಿ ಇದೀನಾ? ಮನೇಲಿ ಇದೀನಾ? ಇಲ್ಲ ಅಂದ್ರೆ ಮನೆ ಐತಲ್ಲ, ಮನೆ ಇದ್ಬಿಟ್ರೆ ಏನ್ ಮನೆ ನಮ್ಮ ಅಪ್ಪಂದ? ಅದು ನಮ್ಮ ಅಪ್ಪ ಏನೋ ಅವ್ರಿಗೆ ತಗೊಂಡು ಕೊಟ್ಟನ, ನಮ್ಮ ಅಪ್ಪ ಮನೇನ ತಗೊಂಬಿಡಪ್ಪ ನೀನು ಮನೆ ಅಂತ. ಯಾರೋ ನಾವು ಇವತ್ತಿರ್ತೀವಿ, ನಾಳೆ ಬೇರೆಯವ್ರು ಬರ್ತಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ನಮ್ಮ ಅತ್ತೆ ಆಗ್ಬೇಕು. ಏನ್ ಅಲ್ಲೇ ಇದೀವ ನಾವು? ಅಲ್ಲಿ ಇದ್ರೆ ನೀನ್ ಬಂದು ಕೂತ್ಕೊಂಡು ಕೇಳಿದ್ರೆ ಒಂದು ಅಕ್ಕಿ ಇರುತ್ತೆ. ಅಲ್ಲಲ್ಲ, ನೀವು ಕಟ್ಬೇಕು ತಾನೆ? ಕಂತು ಕಟ್ಟಿಲ್ಲ ಅಂತ ಅವ್ರು ಕಟ್ಬಿಡ್ತಾರ? ಅಲ್ಲಪ್ಪ, ಈಗ ನಾನು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಕೂತ್ಕೊಂಡು ಅವ್ರು ಕಟ್ಬಿಡ್ತಾರೆ ಕಂತು. ನನಗ್ ಜವಾಬ್ದಾರಿ ಇಲ್ಲಪ್ಪ. ಜವಾಬ್ದಾರಿ ನಿಮ್ಗೆ ಐತಾ? ಬೇರೆಯವ್ರ ಮನೆ ಕೂತ್ಕೊಂತಿರಲ್ಲ, ನಿಮ್ಗೆ ಜವಾಬ್ದಾರಿ ಇದೆಯಾ? ನಮಗೆ ಜವಾಬ್ದಾರಿ ಜವಾಬ್ದಾರಿ ಇದ್ರೆ ನೀವು ಬೇರೆಯವ್ರ ಮೇಲೆ ಕೂತ್ಕೊಂತ ಇರ್ಲಿಲ್ಲ, ಅರ್ಥ ಆಯ್ತಾ? ಫಸ್ಟ್ ಅದ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಲೋನ್ ಕಟ್ರಿ ಅಂದ್ರೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಕಟ್ಬಿಡ್ತೀನಿ ನಾನು. ಬೇಡ ಅಲ್ಲ, ನನ್ಗೆ ಮತ್ತೆ ಬೇಡ ಲೋನ್ ದುಡ್ಡು ಕಟ್ಟಿ ಅಂತ ನಾನು ಹೇಳ್ತಿದ್ದೀನಿ. ಏನೋ ಅಲ್ಲಿ ಇದು ಮನೆ ತೋರಿಸ್ಬಿಟ್ರೆ ಮನೆಯಲ್ಲಿ 100 ಜನ ಬರ್ತಾರೆ, ಬಾಡಿಗೆಗೆ ಹೋಯ್ತಾ ಇರ್ತಾರೆ. ಏನ್ ಅದೇ ಮನೇಲಿ ಊಟ ಹಾಕೊಂಡಿರ್ತಾರೆ? ಮನೇಲಿ ಬರ್ತಿದ್ದಾರೆ ಅಂದ್ರೆ ನೀನ್ ಎಲ್ಲ ಹಂಗಾರ ಹೋಗಿರ್ತೀರ, ನಾವ್ ಯಾರನ್ನ ಕೇಳ್ಬೇಕು ಮತ್ತೆ? ಈಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಅವಾಗೇನ್ ಮಾಡ್ತೀಯಪ್ಪ? ಅಲ್ಲಪ್ಪ, ಈಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ತೀನಿ ಬೇರೆ ಕಡೆ, ಅವಾಗೇನ್ ಮಾಡ್ತೀಯಪ್ಪ? ಹುಡ್ಕೊಂಬತ್ತೀಯಾ? ಹುಡ್ಕೊಂಡ್ ಬರೋದು ಏನಾಯ್ತದ ಅದು ನನಗೆ ಗೊತ್ತಿಲ್ಲ. ಮಾಡಂಗಿಲ್ಲ ಮಾಡು, ಅದು ಬೇಕಾದ್ರೆ ತೋರಿಸ್ತೀನಿ ನಿಂಗೆ ಬೇಕಾರೆ. ನಾನು ಎಲ್ಲ ರೆಡಿ. ಆಯ್ತು ಹುಡ್ಕೊಂಡ್ ಬರಪ್ಪ, ನಾನೇ ಅಡ್ರೆಸ್ ಹೇಳ್ತಾ ಇದ್ದೀನಿ. 8ನೇ ಮೇಲಿಗೆ ಬಂದು ನೀನ್ ಫೋನ್ ಮಾಡಪ್ಪ, ನಾನೇ ನಿನ್ ಮುಂದೆ ಬರ್ತೀನಿ. ಇವೆಲ್ಲ ನನಗೆ ಮಾತಾಡ. ಹೇಳು, ನೀನ್ ಹೇಳು. ಆಫೀಸಿಗೆ ಬನ್ನಿ, ಅದೇನ್ ಮಾತಾಡೋಣ? ಆಫೀಸಿಗೆ ಬನ್ನಿ, ಅದೇನ್ ಮಾತಾಡೋಣ? ಆಫೀಸ್ ನೀನು ಇವಾಗ ಹೇಳ್ದಲ್ಲ, ನಿಮ್ಮ ಮನೆ ಲೊಕೇಶನ್ ಕಳಿಸಿ ಮನೆ ಹತ್ರ ಬರ್ತೀನಿ ಅಂದಲ್ಲ, ಬಾ ಆಯ್ತು.